ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಗ್ರಾಮದಲ್ಲಿ ಜನಿಸಿ ಉತ್ತಮ ಶಿಕ್ಷಣ ಪಡೆದು ಶಿಕ್ಷಕರಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯೆ ಕಲಿಸಿದ ಪಿಎನ್ ಕೇಶವರೆಡ್ಡಿ ಮಹಾನ್ ಗುರುಗಳಾಗಿದ್ದಾರೆ. ನಂತರ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶಿಸಿ ಜನಸೇವೆಯಲ್ಲಿ ತೊಡಗಿಸಿಕೊಂಡ ಅವರು ಯುವ ಪೀಳಿಗೆಗೆ ಮಾರ್ಗದರ್ಶಕರಾಗಿ ಗುರುತಿಸಿಕೊಂಡಿದ್ದಾರೆ. ತಮ್ಮ ಸರಳ ವ್ಯಕ್ತಿತ್ವ, ನೇರ ನುಡಿ ಹಾಗೂ ಬಡವರ ಪರ ಕಾಳಜಿಯಿಂದ ಅಭಿಮಾನಿಗಳಲ್ಲಿ ದಿ ಲೆಜೆಂಡ್ ಎಂಬ ಹೆಸರಿನಿಂದಲೇ ಪ್ರಸಿದ್ಧಿಯಾಗಿದ್ದಾರೆ. ಬುಧವಾರ ಅವರ 91ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಮದುಮಗನಂತೆ ಸಿಂಗಾರಗೊಂಡು ನೋಡುಗರ ಗಮನ ಸೆಳೆದರು. ಚಿಕ್ಕಬೈಲಗುರಿಗಿ ಗ್ರಾಮದ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ಆಶೀರ್ವಾದ ಪಡೆದರು. ಬಳಿಕ ಸ್ವಗ್ರಾಮ ಪೆರೇಸಂದ್ರದಲ್ಲಿ ಸಾವಿರಾರು ಅಭಿಮಾನಿಗಳು, ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರ ಸಮ್ಮುಖದಲ್ಲಿ 91 ಕೆಜಿ ತೂಕದ ಬೃಹತ್ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮಾಚರಣೆ ನಡೆಸಲಾಯಿತು. ಅಭಿಮಾನಿಗಳು ಬೃಹತ್ ಹಾರವನ್ನು ಹಾಕಿ ಶಾಲು ಹೊದಿಸಿ ತಮ್ಮ ನೆಚ್ಚಿನ ನಾಯಕನಿಗೆ ಶುಭಾಶಯ ಕೋರಿದ್ದಾರೆ. Thank you. Okay. Take it off. ಅವ್ರು ಬೆಳೆಸ್ಕೊಂಬಂದಿರೋದು 50-60 ವರ್ಷದ ರಾಜಕಾರಣದ್ದು ತೋರಿಸ್ತಿದೆ ಇವತ್ತು ಏನು ಅನ್ನೋದು. ಎಂಟೈರ್ ಡಿಸ್ಟ್ರಿಕ್ಕಿಂದ ಬರ್ತಾರೆ ಅಂದರೆ ಬೆಳಿಗ್ಗೆ 7 ಗಂಟೆಯಿಂದ ಶುರುವಾಗಿದ್ದಾರೆ ಅಂತಂದರೆ ಅದಕ್ಕೆ ಬೆಲೆ ಕಟ್ಟೋಕ್ಕಾಗುತ್ತಾ? ಎಷ್ಟು ಪ್ರೀತಿ ಅಭಿಮಾನ ಸಂಪಾದನೆ ಮಾಡಿದ್ದಾರೆ ಅಂದರೆ ಇವತ್ತಿನ ಈ ವಯಸ್ಸಿನಲ್ಲಿನೂ ಪಾಯಿ ದುಡುಗನ ಕರೆದಂಗೆ ಪ್ರತಿಯೊಬ್ಬರ ಹೆಸರು ಕರೀತಾರೆ. ನಮಗೆ ಭಯ ಆಗುತ್ತೆ, ಏನಪ್ಪ ಎಲ್ಲರ ಹೆಸರು ಕರೀತಾರಲ್ವಾ ಅಂತ. ಎಷ್ಟು ರಾಜಕಾರಣ ಮಾಡಿರಬೇಕು, ಅದಕ್ಕಿಂತ ದೊಡ್ಡ ಖುಷಿ ಇನ್ನೇನಿರುತ್ತೆ ಕ್ಷೇತ್ರದಲ್ಲಿ. ಲೆಜೆಂಡ್ ಅದು ಅವರು ಉಳಿಸ್ಕೊಂಡ್ಬಂದಿದ್ದಾರೆ ಸರ್. ಎಲ್ಲರನ್ನೂ ಕರೆಯೋದಕ್ಕಾಗಲ್ಲ ಅಲ್ವಾ, ಆರ್ಟ್ಫುಲ್ಲಿ ಕರೀತಾರೆ ಅವ್ರನ್ನ. ನಿಮಗೆ ಎಷ್ಟು ವಿಶೇಷತೆ ಸರ್? ನಮ್ಮ ತಂದೆಯವರು ಅದರಲ್ಲಿ ಏನಿರುತ್ತೆ ಅದು ಏನು ಹೇಳೋದಕ್ಕೂ ಭಯ ಬರೋದಿಲ್ಲ. ಎವರೆಂಡ್ ಸರ್, ಸೇಮ್ ಬ್ಲಡ್ ಅಲ್ವಾ, ನಮ್ಮ ಬ್ಲಡ್ ಕನೆಕ್ಷನ್, ನಮ್ಮ ಸಂಬಂಧ. ತಂದೆಯವರು ನಮ್ಮ ದೊಡ್ಡಪ್ಪ. ನಾನ್ ವೆಜ್ ಇದೆ, ವೆಜ್ಜು ಇದೆ, ಯಾವಾಗಲೂ ಆದಂಗೆ ಆಗ್ತಾ ಇದೆ ಸರ್. ಅದೇನಿಲ್ಲ, ಅದರಲ್ಲಿ ಏನಿಲ್ಲ. ಆರಾಮಾಗಿ ಎಲ್ಲ ಪ್ರೀತಿಯಿಂದ ಅಭಿಮಾನಿಗಳು ಬರ್ತಾರೆ. ಸ್ವಂತ ಮನೆ. ರಾಜಕೀಯ, ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸಿರುವ ಕೇಶವರೆಡ್ಡಿ ಅವರು ಹಲವು ದಶಕಗಳಿಂದ ಜನರೊಂದಿಗೆ ಬೆರೆತು ಕಷ್ಟ ಸುಖಗಳನ್ನು ಕಂಡಿದ್ದಾರೆ. ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭಾಗವಹಿಸಲು ಜಿಲ್ಲೆಯ ವಿವಿಧ ಭಾಗಗಳಿಂದ ಅಭಿಮಾನಿಗಳು ಆಗಮಿಸಿದರು. ಈ ವೇಳೆ ಮಾತನಾಡಿದ ಕೇಶವರೆಡ್ಡಿ ಅವರು, ರಾತ್ರಿಯಿಂದಲೇ ಸಾವಿರಾರು ಅಭಿಮಾನಿಗಳು ಮನೆಗೆ ಬಂದು ಶುಭಾಶಯ ಕೋರಿರುವುದು ಸಂತಸ ತಂದಿದೆ. ಅಭಿಮಾನಿಗಳ ಜೊತೆ ಹುಟ್ಟುಹಬ್ಬ ಆಚರಿಸಿಕೊಳ್ಳುವುದು ನನಗೆ ಅತ್ಯಂತ ಖುಷಿಯ ವಿಷಯವಾಗಿದ್ದು, ಈ ವರ್ಷದ 91ನೇ ಹುಟ್ಟುಹಬ್ಬ ವಿಶೇಷವಾಗಿದೆ ಎಂದು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ನನಗೆ 91 ಬರ್ತಡೇ ಇದು ಆಯಿತು, ಮಾಡ್ತಾ ಇದ್ದಾರೆ ವಿಜೃಂಭಣೆಯಿಂದ. ನಮ್ಮ ಕ್ಷೇತ್ರದ ಜನ ಬಂದು ಆಶೀರ್ವಾದ ಮಾಡ್ತಾ ಇದ್ದಾರೆ. 100 kg ಅಂದರೆ 91 kg ಮಾಡ್ತಾ ಇದ್ದಾರೆ. 91 kg ತೂಕದ ಕೇಕ್ ಅನ್ನು ಕಟ್ ಮಾಡಿ ಅಭಿಮಾನಿಗಳು ನಿಮ್ಮ ಮೇಲೆ ಇರುವಂತಹ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅವ್ರ ಪ್ರೀತಿಗೆ ಏನು ಹೇಳ್ತೀರಿ ಸರ್? ಅವ್ರ ಪ್ರೀತಿಗೆ ನಾನು ಋಣಿ, ಚಿರಋಣಿ. ನೆನಪು ಇಲ್ಲ ನನಗೆ, ಹೊಸ ಬೆಳಕು ಇಲ್ಲ ಇರೋದ್ರಲ್ಲಿ ಅಷ್ಟೇ. ಗುಟ್ಟೇನು
ತಿಂಡಿ ತಿನ್ನೋದ್ರಲ್ಲೇ ಗುಟ್ಟು. ವ್ಯಾಯಾಮ ಮಾಡ್ತೀನಿ, ಬೆಳಗ್ಗೆ ಎದ್ದು ಒಂದು ಅರ್ಧ ಗಂಟೆ ವ್ಯಾಯಾಮ ಥ್ರೆಡ್ಮಿಲ್ ಮಾಡ್ತೀನಿ, ಫುಡ್ ತಗೊಳ್ತೀನಿ, ಫ್ರೂಟ್ಸ್ ತಿಂತೀನಿ, ಗಂಜಿ ಕುಡಿತೀನಿ. ಸರ್, ಇವತ್ತು ಗಮ್ಮತ್ತೊಂದು ಆಚರಣೆ ಮಾಡ್ತಾ ಇದ್ದಾರೆ, ಎಷ್ಟು ಖುಷಿ ಆಗ್ತಿದೆ ಅಭಿಮಾನಿಗಳು? ನಿಮ್ಗೆ ಖುಷಿ ಆಗಲ್ಲೇನೋ? ನಿನಗೆ ಖುಷಿ ಆಗ್ತೈತೆ ಇಲ್ಲ? ಹಂಗೆ ನನಗೂ ಖುಷಿ. ಅಲ್ಲ, ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಿ ಸರ್? ಹ್ಞೂ ರೀ, ನಮ್ಮ ಅಭಿಮಾನಿಗಳೇ ನಮಗೆ ದೇವರು. ಅವ್ರನ್ನ ಪ್ರೀತಿ ಮಾಡ್ತೀನಿ ಪ್ರತಿಯೊಬ್ಬರನ್ನು. ನನ್ನ ವಯಸ್ಸಿಗೆ ಇಲ್ಲಿ ರಾಜಕೀಯದಲ್ಲಿ ಯಾರೂ ಇಲ್ಲ, ಅದಕ್ಕೆ ಅವರೆಲ್ಲ ಚಿಕ್ಕವ್ರು ನನಗಿಂತ. ಅದರಿಂದ ಅವ್ರನ್ನೆಲ್ಲ ಪ್ರೀತಿ ಮಾಡ್ತೀನಿ. ನಮ್ಮ ಸ್ಟೂಡೆಂಟ್ಸ್ ಬಂದಿದ್ದರು, ಮಹಿಳಾ ಅಭಿಮಾನಿಗಳು, ಅವರು ಇದ್ದಾರೆ, ಬೇರೆ ಕಡೆಯಿಂದನೂ ಬಂದಿದ್ದಾರೆ. ಅಭಿಮಾನಿಗಳು ಬಂದಿದ್ದಾರೆ ಸರ್? ಸಂಸದರಿಲ್ಲ, ಅವರು ಔಟ್ ಆಫ್ ವಿಶ್ ಮಾಡಿದ್ದಾರೆ, ರಾತ್ರಿನೇ ವಿಶ್ ಮಾಡಿದ್ದಾರೆ. ಅವರು ಅದು 4 ಸಲ ಕಾಫಿ ಕುಡಿಯೋದು, ಮಧ್ಯಾಹ್ನ ಅದು ಇದು ತಿನ್ನೋದು, 12 ಗಂಟೆಗೆ ಎಲ್ಲ ತಿನ್ನೋದು. ಅವ್ರಿಗೇನಾಗ್ತೈತೆ? ಅನಾರೋಗ್ಯ ಆಗ್ತೈತೆ, ಪ್ರಯೋಜನ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ವ್ಯಾಯಾಮ ಮಾಡಬೇಕು. ಅಟ್ಲೀಸ್ಟ್ 30 ನಿಮಿಷ ಮಾಡಿದ್ರೆ ಶರೀರಕ್ಕೆ ಒಂದು ಲವಲವಿಕೆ ಬರ್ತೈತೆ. ಅದಾದ ಮೇಲೆ ಕ್ಲೀನಾಗಿ ಸ್ನಾನ ಮಾಡಿ ತಿಂಡಿ ತಿನ್ನಬೇಕು. ತಿಂಡಿ ಅಂದರೆ ನಾನು ಫ್ರೂಟ್ಸ್ ತಿಂತೀನಿ, ಬೇರೆಯವರು ಏನೋ ಒಂದು ತಿಂಡಿ ತಿನ್ನಬೇಕು. ನಾನು ಫ್ರೂಟ್ಸ್ ತಿಂದು ಗಂಜಿ ಕುಡಿತೀನಿ ಅಷ್ಟೇ. ಅಭಿಮಾನಿಗಳು ಸರ್ ಏನೆಲ್ಲ ಮಾಡ್ತಿದ್ದಾರೆ? ಭರ್ಜರಿ ಬಾಡೂಟ ಮಾಡಿ, ಭರ್ಜರಿ ಫಸ್ಟ್ ಕ್ಲಾಸಾಗಿ ಸುಮಾರು ಬಿರಿಯಾನಿ ಎಷ್ಟು ಬೇಕಾದರೂ ತಿನ್ಬೋದು. 10,000 ಜನ ತಿನ್ಬೋದು. ಇವಾಗ ನಿಮ್ಗೇನು ಖಾಲಿ ಇಲ್ಲ, ನೀನು ತಿನ್ನೋಗಿ ನೀನು ತಿನ್ಬೋದು. ಇನ್ನು ಬೆಳಗ್ಗೆಯಿಂದಲೇ ಸಾವಿರಾರು ಅಭಿಮಾನಿಗಳು, ಸ್ನೇಹಿತರು, ರಾಜಕೀಯ ಮುಖಂಡರು ಮತ್ತು ಕಾರ್ಯಕರ್ತರು ಮನೆಗೆ ಭೇಟಿ ನೀಡಿ ಶುಭಾಶಯ ಕೋರಿದ್ದಾರೆ. ಹುಟ್ಟುಹಬ್ಬಕ್ಕೆ ಆಗಮಿಸಿದ ಸಾವಿರಾರು ಜನರಿಗೆ ಭರ್ಜರಿ ಬಾಡೂಟದ ವ್ಯವಸ್ಥೆ ಮಾಡಲಾಗಿದ್ದು, ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ತಂದಿತ್ತು. ಒಟ್ಟಾರೆ ಜನಪರ ನಾಯಕತ್ವ, ಸಾಮಾಜಿಕ ಸೇವೆ ಮತ್ತು ರಾಜಕೀಯ ಅನುಭವದ ಮೂಲಕ ಜನಮನ ಗೆದ್ದಿರುವ ಹಿರಿಯ ಮುಖಂಡ PN ಕೇಶವರೆಡ್ಡಿ ಅವರ 91ನೇ ವರ್ಷದ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಅದ್ದೂರಿಯಾಗಿ ಆಚರಿಸಿದ್ದು, ಪೆರೇಸಂದ್ರ ಗ್ರಾಮ ಸಂಭ್ರಮದ ಕೇಂದ್ರ ಬಿಂದುವಾಗಿತ್ತು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.